ಸಾಮಾನ್ಯ ನಾವು ಚನ್ನಪಟ್ಟಣ ಹೊಸೂರು ಅಂದರೆ ರಾಮನಗರ ಜಿಲ್ಲೆಗೆ ಹೊಸೂರು ಸುಮಾರು 11 ತಿಂಗಳಿಂದ ಈ ಜಿಲ್ಲೆಯಲ್ಲಿ ನಮ್ಮ ಸಂಸ್ಥೆ ಮತ್ತು ನಾನು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ನಾವು ಬಂದಿದ್ದು ಹೆಚ್ಚು ಕೆಲಸ ಮಾಡೋದಕ್ಕೆ ಅಂದರೆ ಎಜುಕೇಷನ್ ಫೀಲ್ಡಲ್ಲಿ ಕೆಲಸ ಮಾಡೋದಕ್ಕೆ ಅಂತೇಳಿ ಬಂದಂಥದ್ದು. ಏನು ಗ್ರಾಮೀಣ ಭಾಗದಲ್ಲಿರುವಂಥ ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳಲ್ಲಿರುವಂಥ ಚಾಲೆಂಜಸ್ಗಳು ಏನಿದೆ ಎಜುಕೇಷನ್ ರಿಲೇಟೆಡ್ ಆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋದಕ್ಕೆ ಅಂತೇಳಿ ನಾನು ನನ್ನ ಸಂಸ್ಥೆ ಮತ್ತು ನನ್ನ ತಂಡ ಒಂದಷ್ಟು ಕೆಲಸ ಮಾಡೋಣ ಈ ಭಾಗದಲ್ಲಿ ಅಂತೇಳಿ ಮಂಡ್ಯದಲ್ಲಿ ಮಾಡ್ತಿದ್ದಂಥ ನಾವು ಇಲ್ಲಿಗೆ ಬೇರೆ ಒತ್ತಾಯದ ಮೇರೆಗೆ ಬೇರೆ ಬೇರೆ ಸರ್ಕಾರಿ ಶಾಲೆಗಳ ಅಧ್ಯಕ್ಷರು ಒತ್ತಾಯದ ಮೇರೆಗೆ ನಾವು ಇಲ್ಲಿ ಬಂದಾಗ ಒಂದಷ್ಟು ಬರೀ ಎಜುಕೇಷನ್ ರಿಲೇಟೆಡ್ ಕೆಲಸ ಮಾಡಿದಾಗ ಸ್ವಲ್ಪ ವುಮೆನ್ ಎಂಪವರ್ಮೆಂಟ್ ಕೂಡ ಕೆಲಸ ಮಾಡೋಣ ಅಂತೇಳಿ ಅಲ್ಲಲ್ಲಿ ಆಯ್ದಂತ ಕೆಲವೊಂದು ಭಾಗಗಳಲ್ಲಿ ಅಂದರೆ ಎಲ್ಲಿ ಬಸ್ ಕನ್ವೆಂಟ್ ಇರಬೇಕು ಅಂತ ಕಡೆ ಟೈಲರಿಂಗ್ ಕೋರ್ಸ್ಗಳನ್ನ ಮಾಡ್ತಾ ಬಂದಿದ್ವಿ. ಈಗಾಗಲೇ ನಾವು 4 ಕಡೆ ಟೈಲರಿಂಗ್ ಕೋರ್ಸ್ನ ಮಾಡಿ ಮುಗಿದ ಕೋರ್ಸ್ನ ಮುಕ್ತಾಯ ಮಾಡಿದ್ವಿ. ಈಗ ಎಜುಕೇಷನ್ ರಿಲೇಟೆಡ್ ಅಲ್ಲಿ ನಾವು ಎಷ್ಟು SDMC ಮೆಂಬರ್ಸ್ಗಳಿಗೆ ಟ್ರೈನಿಂಗ್ ಕೊಡುವಂಥದ್ದು ಮತ್ತೆ ಅಲ್ಲಿರುವಂಥ ಪಬ್ಲಿಕ್ಸ್ಗಳಿಗೆ ಸರ್ಕಾರಿ ಶಾಲೆಗಳು ಮತ್ತು ಕಾಲೇಜುಗಳ ಅಭಿವೃದ್ಧಿಯಲ್ಲಿ ಪಬ್ಲಿಕ್ಸ್ ಪಾತ್ರ ಏನು ಜನರ ಪಾತ್ರ ಅಂತೇಳಿ ಅವ್ರಿಗೆ ಟ್ರೈನಿಂಗ್ ಕೊಡುವಂಥದ್ದು ಕೆಲಸಗಳನ್ನ ಮಾಡ್ತಾ ಮಕ್ಕಳುಗಳಿಗೆ ಪರ್ಸನಲ್ ಹೈಜೆನಿಕ್ ಬಗ್ಗೆ ನ್ಯೂಟ್ರಿಷನ್ ಬಗ್ಗೆ ಜೊತೆಗೆ ಪೋಕ್ಸೋ ಅಂತೇಳಿ ಒಂದು ಕಾಯ್ದೆ ಇದೆ ಗೊತ್ತಿರ್ಬೋದು. ಆ ಕಾಯ್ದೆ ಬಗ್ಗೆ ಜೊತೆಗೆ ಮಕ್ಕಳ ಸಹಾಯವಾಣಿ ಸಂಖ್ಯೆ ಎಷ್ಟಿದೆ ಮಕ್ಕಳ ಸಹಾಯವಾಣಿ ಸಂಖ್ಯೆ ನೋಡಿ, ನೀವು ನಿಮ್ಮ ಮನೆಯಲ್ಲಿರೋ ಮಕ್ಕಳುಗಳಿಗೆ ಹೇಳ್ಕೊಡ್ಬೇಕಾದಂಥವು ನೀವೇ ತಪ್ಪಾಗಿ ಹೇಳ್ಬಿಟ್ರೆ ಹೇಗೆ? ಸರ್ಕಾರ ಏನ್ ಮಾಡಿದೆ ಅಂದ್ರೆ 1098 ಅಂತ ಹೇಳಿದ್ರೆ ಇಂಟು ಆಗುತ್ತೆ ರಾಂಗ್. ಯಾಕೆ ಅದನ್ನ ಆ ರೀತಿ ಸಂಖ್ಯೆಗಳು ಇಟ್ಟಿದೆ ಅಂದ್ರೆ ನೀವು ನೋಡಿರ್ಬೋದು, ಜಾಸ್ತಿ ಸಂಖ್ಯೆಯಿಂದ ಕಡಿಮೆ ಸಂಖ್ಯೆಗೆ ನಂಬರ್ನ ತಗೊಂಡೋಗಿದೆ. ಮಕ್ಕಳ ಸಹಾಯವಾಣಿ ಸಂಖ್ಯೆ ಅಥವಾ ಚೈಲ್ಡ್ ಹೆಲ್ಪ್ಲೈನ್ ನಂಬರ್ನ ಚಿಕ್ಕ ಚಿಕ್ಕ ಮಕ್ಕಳು ಅದು ಸುಲಭವಾಗಿ ಬಾಯಿ ಬರವಂಗಿರ್ಬೇಕು, ನೆನಪಲ್ಲಿರ್ಬೇಕು ಅಂತ ಯಾರು ಕೂಡ ಇವತ್ತಿನ ಇಷ್ಟು ದಿವಸ ಹೇಗೆ ಹೇಳಿದ್ರು ಗೊತ್ತಿಲ್ಲ. ಈ ಕ್ಷಣದಿಂದ ಮಕ್ಕಳ ಸಹಾಯವಾಣಿ ಸಂಖ್ಯೆ ಎಷ್ಟು ಅಂದ್ರೆ 10, 9, 8 ಅಂತಾನೆ ಹೇಳಿ. ಎಷ್ಟು? 10, 9, 8 ಇದು ಮಕ್ಕಳ ಸಹಾಯವಾಣಿ ಸಂಖ್ಯೆ. ನೀವು ಸ್ವಲ್ಪ ತಪ್ಪಿದ್ರೆ ಹೇಳ್ಕೊಡ್ತೀರಾ? 10, 9 ಆದ್ರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕಷ್ಟ ಆಗುತ್ತೆ, ಅದು ಬಾಯಲ್ಲಿ ಬರ್ತೀವಿ ಅಂತ ಹೇಳಿ ಈ ತರ ಸರ್ಕಾರ ಮತ್ತೆ ಮಕ್ಕಳು ಪರ ಮಾಡ್ತಿರುವಂತ ಮಗು ಸ್ನೇಹಿ ಕೆಲಸ ಮಾಡ್ತಿರುವಂತ ನಮ್ಮಂತ ಹಲವಾರು ಮಕ್ಕಳು ಪರ ಕೆಲಸ ಮಾಡುವಂತ ಸಂಘಟಕರು ಮಾಡುವಂತ ಒಂದು ಸಂಖ್ಯೆ. ನೀವು ಯಾವ್ದಾದ್ರು ಹೇಳಿದ್ರು ಅಷ್ಟೇನೆ 10, 9, 8 ಅಂತಾನೆ ಹೇಳ್ಬೇಕು. 1098 ಅಂದ್ರೆ ತಪ್ಪು ಆಯ್ತಾ? ಈ ನಂಬರ್ಗೆ ಯಾರು ಕೂಡ ಸುಮ್ಮನೆ ಟ್ರಯಲ್ ಮಾಡೋದು ಕೂಡ ಟ್ರಯಲ್ ಮಾಡಬಾರ್ದು. ಯಾಕೆಂದ್ರೆ ನೇರ ನಂಬರಿಗೂ ಟೆಲಿ ಕನೆಕ್ಟ್ ಆಗೋದ್ರಿಂದ ತುಂಬಾ ವಿತಿನ್ ಹಾಫ್ ಸೆಕೆಂಡ್ ಅಲ್ಲೇ ಆಬ್ಸೆಂಟ್ ಆಗುತ್ತೆ. ಇದು ನಿಮ್ ನೆನಪಲ್ಲಿರ್ಬೇಕು. ನಿಮ್ಮ ಕೈಯಲ್ಲಿ ಇದೆ ನಂಬರ್ ಅಂತ ಟ್ರಯಲ್ ಮಾಡೋದು, ಒಂದು ಮಿಸ್ಕಾಲ್ ಕೂಡ ಮಾಡಿದ್ರೆ ಲೊಕೇಶನ್ ಟ್ರೇಸ್ ಮಾಡಿದ್ರೆ ನಿಮ್ಮ ಸುತ್ತಮುತ್ತ ಇರೋ ಪೊಲೀಸ್ಗಳು ಒಂದು 10 ನಿಮಿಷದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಅಥವಾ ನೀವು ಇರೋ ಜಾಗಕ್ಕೆ ಬಂದ್ಬಿಡ್ತಾರೆ. ಈ ನಂಬರ್ನ ನಾವು ಮಕ್ಕಳಿಗೆ ಹೆಚ್ಚು ಅವೇರ್ನೆಸ್ ಮಾಡ್ತೀವಿ ಅಂತ. ಜೊತೆಗೆ ಆಫ್ಟರ್ ಡಿಗ್ರಿ ನಂತರ ನೀವು ಏನೇನೇ ಕೆಲಸಗಳನ್ನ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೆಚ್ಚು ಕೆಲಸ ಮಾಡ್ತೀವಿ. ಹಾಗೆ ಹೆಲ್ತ್ ಬಗ್ಗೆ ನಾವು ಹೆಚ್ಚು ಡಾಕ್ಟರ್ಸ್ಗಳನ್ನ ಕರೆಸಿ ಅವೇರ್ನೆಸ್ ಮಾಡೋ ಈ ಥರ ಹೆಲ್ತ್ ಕ್ಯಾಂಪ್ಗಳನ್ನ ಮಾಡುವಂಥ ಕೆಲಸಗಳನ್ನ ಮಾಡ್ತೀವಿ. ಮತ್ತೆ ಡ್ರಾಪ್ ಔಟ್ ಮಕ್ಕಳನ್ನ ಹೆಚ್ಚು ಕೌನ್ಸಿಲಿಂಗ್ ಮಾಡುವಂಥ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಲಾಸ್ಟ್ ಟೈಮು ಇದೇ ಆಗಸ್ಟ್ನಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ 46 ಮಕ್ಕಳು ಡ್ರಾಪ್ ಔಟ್ ಮಕ್ಕಳನ್ನ ರಿಅಡ್ಮಿಷನ್ ಮಾಡ್ತಿದೆ ನಮ್ಮ